ಇಷ್ಟು ವರ್ಷಗಳ ಪತ್ರಿಕೋದ್ಯಮದ ಅನುಭವಗಳಲ್ಲಿ ಬಹಳಷ್ಟು ಅಮಾನವೀಯ ಕಥೆಗಳನ್ನು ನಾವು ನೋಡಿದ್ದೀವಿ. ಈ ರೀತಿಯಾಗಿ ತಂದೆ ತಾಯಿ ಹೆತ್ತ ಮಕ್ಕಳನ್ನು ಕೂಡಿ ಹಾಕುವಂಥ ಕಥೆಗಳು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಅಲ್ಲಿ ಮಕ್ಕಳು ಮಾನಸಿಕ ಅಸ್ವಸ್ಥರು, ತುಂಬ ಪುಢಾರಿಗಳು ಆಗಿರ್ತಾರೆ. ಅಂಥವರನ್ನು ಕಂಟ್ರೋಲ್ ಮಾಡೋದಕ್ಕಾಗದೆ ತಂದೆ ತಾಯಿಗಳು ಕೂಡಿ ಹಾಕ್ತಾರೆ. ಆ ರೀತಿಯಾಗಿ ಕೂಡಿ ಹಾಕಿದಂಥ ತಂದೆ ತಾಯಿಗಳು ನಾವು ಗಮನಿಸಿದ ಹಾಗೆ ಬಡ ಕುಟುಂಬಗಳಿಂದ ಬಂದಂಥವರು, ಅನಕ್ಷರಸ್ಥ ಕುಟುಂಬಗಳಿಂದ ಬಂದಂಥವರು. ಆದರೆ ಇಷ್ಟೊಂದು ಅಮಾನವೀಯ ಕಥೆ ಮೊಟ್ಟ ಮೊದಲನೇ ಸಲ ನಾವು ಕೂಡ ನೋಡ್ತಾ ಇರುವಂಥದ್ದು ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಅನ್ನಿಸಿಕೊಂಡಿರೋ ಮಲ್ಲೇಶ್ವರಂನ ಹೃದಯ ಭಾಗದಲ್ಲಿ ಕೋಟ್ಯಾಧೀಶರಾದಂಥ ತಂದೆ ತಾಯಿ ತಮ್ಮ ಮಗಳನ್ನು ಬೆತ್ತಲೆಯಾಗಿ 4 ವರ್ಷ ಮನೆಯಲ್ಲಿ ಕೂಡಿ ಹಾಕಿದಂಥದ್ದು. ಅಕ್ಕಪಕ್ಕದವರು ಸುವರ್ಣ ನ್ಯೂಸ್ಗೆ ಮಾಹಿತಿ ಕೊಟ್ಟಿರದೇ ಇದ್ದರೆ ಬಹುಶಃ ಇನ್ನೆಷ್ಟು ಕಾಲ ಹೇಮಾವತಿ ಇದೇ ರೀತಿಯಾದಂಥ ನರಕ ಯಾತನೆಯನ್ನು ಅನುಭವಿಸ್ತಿದ್ಲೋ ಏನೋ ಗೊತ್ತಿಲ್ಲ. ಈಗ ಹೇಮಾವತಿಯ ಅತ್ತಿಗೆ ರೇಖಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಕೇಳಿಸ್ತಾ ಇದೆ. ಹೇಮಾವತಿಯನ್ನು ಕೊನೆಯ ಸಲ ನೀವು ಸರಿಯಾದ ಸ್ಥಿತಿಯಲ್ಲಿ ನೋಡಿದ್ಯಾವಾಗ? ಸುಮಾರು 15 ವರ್ಷದಿಂದ ನೋಡಿರೋದು. 15 ವರ್ಷಗಳ ಹಿಂದೆ ನೀವು ಸರಿಯಾದ ಸ್ಥಿತಿಯಲ್ಲಿ ಹೇಮಾವತಿಯನ್ನು ನೋಡಿದ್ದು. ನಂತರ ಏನೇನಾಯಿತು ಮೇಡಮ್? ಹೌದು, ನಂತರ ನಾವು ಇರ್ಲಿಲ್ಲ, ರಜೆಗೆ ಬಂದಾಗ ನೋಡಿದ್ದಿತ್ತು. ನಾವು ಇಲ್ಲಿ ಬಂದು 5 ವರ್ಷ ಆಯ್ತು. ಆಮೇಲೆ ನೋಡೇ ಇಲ್ಲ ಅವ್ರನ್ನ. ಹೊರಗೆ ಬರ್ತಾನೆ ಇರ್ಲಿಲ್ಲ. ಏನು ಬರ್ತಾ ಇಲ್ಲ ಹೇಮಾ ಅಂತಂದ್ರೆ ಹುಷಾರಿಲ್ಲ, ಅವಳಿಗೆ ಮಲ್ಕೊಂಡೇ ಇರ್ತಾಳೆ, ಯಾವಾಗ್ಲೂ ಹೊರಗೆ ಬರೋದಕ್ಕೆ ಇಷ್ಟಪಡಲ್ಲ ಅಂತೇಳಿ ಅಂತ ಇದ್ರು. 1-2 ಸಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅರ್ಧಂಬರ್ಧ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬಂದಿದ್ರು. ಸೊ ತಾವು ಎದುರಿಗಿನ ಮನೆಯಲ್ಲೇ ಇದ್ರಿ. 5 ವರ್ಷಗಳಿಂದ ನೀವು ಹೇಮಾವತಿಯನ್ನು ನೋಡಿಲ್ಲ. ಅಲ್ಲಿ ಮನೆ ಒಳಗಡೆ ಏನೋ ನಡೀತಿರಬಹುದು ಅನ್ನುವಂಥ ಸಂಶಯ ಕೂಡ ನಿಮಗೆ ಬರಲಿಲ್ವಾ? ಅಂತ ನಡಿಬಾರದೇನೋ ನಡೀತಿದೆ ಅಲ್ಲಿ ಅಂತ. ಇಲ್ಲ, ಬರ್ತಾ ಇತ್ತು. ಅಂದ್ರೆ ಅವಳ ಧ್ವನಿ ಕೇಳಿಸ್ತಾ ಇರ್ತಿತ್ತು ನಮ್ಗೆ. ಅವ್ರ ತಂದೆ ತಾಯಿನ ಬೈತಾ ಇರ್ತಿದ್ದು, ಹಶ್ವಾಗ್ತಿದ್ದ, ಊಟ ಕೊಡಿ ಅನ್ನೋದು. ಅವ್ರ ತಂದೆ ತಾಯಿಗೆ ಬಾರಮ್ಮ ಇದು ನೋವ್ತಾ ಇದೆ ಅಂತೇಳಿ ನೋವು ಅಂತ ನರಳಾಡ್ತಾ ಇದ್ದಿದ್ದು ಕೇಳಿಸ್ತಾ ಇರ್ತಿತ್ತು. ಆದ್ರೆ ಯಾರಿಗೂ ಹೋಗೋಷ್ಟು ಧೈರ್ಯ ಇಲ್ಲ. ಆ ತರ ಇದ್ದಾನೆ ಅವ್ರ ತಂದೆ. ಯಾಕೆ ಹೋಗುವಷ್ಟು ಧೈರ್ಯ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಯಾವ ರೀತಿಯಾಗಿರ್ತಿತ್ತು ಅವರ ತಂದೆಯ ವರ್ತನೆ, ರೇಣುಕಪ್ಪನವರ ವರ್ತನೆ? ಅವ್ರ ದಿನ ಬೆಳಗ್ಗೆ ಆದ್ರೆ ಬೈಕೊಂಡು ಓಡಾಡೋದೆ. ಅವ್ರು ನಮ್ಮ ಮನೆ ಕಿಚನ್ ಕಿಟಕಿಯಿಂದಾನೇ ಪಾಸ್ ಆಗ್ತಾರೆ. ಅಂದ್ರೆ ಹತ್ರದಲ್ಲಿ ಓಡಾಡ್ತಾ ಇರ್ತಾರೆ. ಹಾಗೇನೆ ಬೈಕೊಂಡು ಓಡಾಡ್ತಾ ಇರ್ತಾರೆ ಕೆಟ್ಟ ಭಾಷೆಯಲ್ಲಿ. ಅದ್ರಿಂದ ಸುಮ್ನೆ ಏನಾದ್ರೂ ಆಗ್ಲಿ ಹೊಡಿಯೋದಕ್ಕೂ ಅವ್ರು ತಯಾರಿರ್ತಾರೆ ಅಂತೇಳಿ ನಾವ್ ಯಾರು ನಾನಂತೂ ಇಷ್ಟಪಡ್ತಿರ್ಲಿಲ್ಲ ನಮ್ಮ ಮನೆಯವ್ರು ಜಗಳ ಮಾಡೋದಕ್ಕೆ ಅಂತ. ದಾಯಾದಿ ಕಲಹಗಳು ಬಹಳಷ್ಟು ಕುಟುಂಬಗಳಲ್ಲಿ ಇರುತ್ತೆ. ಅಣ್ಣ ತಮ್ಮಂದಿರು ಜಗಳಾಡ್ಕೊಳ್ತಾರೆ. ರೇಖಾ ಅವರೇ, ದಾಯಾದಿ ಕಲಹಗಳು ಬಹಳಷ್ಟು ಕುಟುಂಬಗಳಲ್ಲಿರುತ್ತೆ. ಅಣ್ಣ ತಮ್ಮಂದಿರು ಜಗಳಾಡ್ಕೊಳ್ತಾರೆ. ಆ ರೀತಿ ಜಗಳಗಳಾದಾಗ ಇಲ್ಲ, ದಾಯಾದಿ ಕಲಹ ಏನಿಲ್ಲ. ಅವ್ರ ದೊಡ್ಡವ್ರದಿರ್ಬೋದು. ಓಕೆ, ಅಲ್ಲ ಆ ರೀತಿಯಾದಂತಹ ಸಂದರ್ಭದಲ್ಲಿ ಮುಂಚೆಯಿಂದನೂ ಅಷ್ಟೇ ಆತರ ಆ ರೀತಿಯಾದಂತಹ ಸಂದರ್ಭಗಳಲ್ಲಿ ನಾವು ನೋಡುವಂಥದ್ದು ಮಕ್ಕಳು ಒಂದಾಗಿ ಜಗಳಗಳನ್ನು ಬಗೆಹರಿಸ್ತಾರೆ. ಮನೆಯಲ್ಲಿ ಸಣ್ಣ ಮಕ್ಕಳು ಅಥವಾ ಯುವಕರು ಏನಿರ್ತಾರೆ, ನಮ್ಮ ತಂದೆ ತಾಯಿ ಏನೋ ಜಗಳಾಡ್ಕೊಂಡ್ರು ನಾವು ಸರಿ ಇರೋಣ ಅಂತ. ಆದರೆ ಇಲ್ಲಿ ನೋಡಿದ್ರೆ ಹೇಮಾವತಿಯ ಅಣ್ಣಂದ್ರು ಕೂಡ ಅದೇ ರೀತಿಯಾದಂತಹ ವಿಕ್ಷಿಪ್ತ ಮನಸ್ಥಿತಿಯಲ್ಲಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಒಂದ್ ಜನಗಳ ಸಂಪರ್ಕ ಇಲ್ಲ ಅಂದ್ರೆ ಮಕ್ಳಿಗೆ ಅದೇ ತರ ಬೆಳೆಸ್ತಾ ಇದ್ರೆ ಅವ್ರು ಅದೇ ಬುದ್ಧಿನೇ ಕಲಿತಾರೆ ಹೊರ್ತು ಅವ್ರು ಹೊಂದ್ಕೊಳ್ಳೋ ಬುದ್ಧಿ ಕಲಿಯೋದಿಲ್ಲ ಅಲ್ಲ. ಹಾಗಾಗಿ ಅವ್ರು ಯಾರು ನಾವು ನೋಡಿದ್ದೇ ಇಲ್ಲ, ಮಾತಾಡಿದ್ದೇ ಇಲ್ಲ ಇಷ್ಟು ವರ್ಷಗಳಾದ್ರೂ. ಹೇಮನ್ ಜೊತೆ ಮಾತ್ರ 1-2 ಸಲ ಮಾತಾಡಿದೀನಿ ಅಷ್ಟೇ. ಅವ್ರ ತಮ್ಮಂದ್ರ ಜೊತೆ ಇಲ್ಲ, ಮಾತಾಡಿದ್ದಿಲ್ಲ. ಅದ್ರಿಂದ ಅವ್ರ ಫುಲ್ ಫ್ಯಾಮಿಲಿನೇ ಮಾನಸಿಕವಾಗಿ ಅಸ್ವಸ್ಥರಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ತಾಯಿನೂ ಸುಮ್ನೆ ಬೈಕೋತಾ ಇರ್ತಾರೆ. ಯಾರಿಗೆ ಅಂತ ಗೊತ್ತಿರಲ್ಲ, ಸುಮ್ನೆ ಬೈತಾ ಇರ್ತಾರೆ. ಇಲ್ಲಿ ಇಡೀ ಏರಿಯಾದಲ್ಲೇ ಗೊತ್ತು, ಸುಮ್ನೆ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕೇಳೋದಕ್ ಹೋಗೋದಿಲ್ಲ ಅವ್ರಿಗೆ. ಅವ್ರ ಆತರನೇ ಇದಾರೆ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದೀವಿ ಎಲ್ಲರೂ. ತುಂಬಾ ಸಲ ಡಿಸ್ಟರ್ಬ್ ಆಗ್ತಾ ಇದ್ರು ಸುಮ್ನೆ ಇರ್ತೀವಿ. ಹೇಮಾವತಿಯನ್ನು ನೀವು ನೋಡಿದಾಗ ಅಕ್ಕಪಕ್ಕದವ್ರು ನಮಗೆ ಹೇಳೋ ಪ್ರಕಾರ
ಶಿ ವಾಸ್ ಅ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ, ತುಂಬ ಚೆನ್ನಾಗಿ ಓದ್ತಾ ಇದ್ಲು, ಬಿಕಾಮ್ನ ಮುಗಿಸಿದ್ಲು ಡಿಸ್ಟಿಂಕ್ಷನ್ನಲ್ಲಿ, ನಂತರ ಕಂಪ್ಯೂಟರ್ ಕೋರ್ಸ್ ಮಾಡಿದ್ಲು, ಆಡಿಟರ್ ಆಫೀಸಿಗೆ ಕೆಲಸಕ್ಕೆ ಹೋಗ್ತಾ ಇದ್ಲು. ನೀವು ನೋಡಿದ ಹಾಗೆ ಹೇಗೆ ಹೇಮಾವತಿಯ ವರ್ತನೆಗಳು ಹೇಗೆ ಅನಿಸ್ತಿತ್ತು? CA ಮಾಡ್ಬೇಕು ಅಂತ ಇದ್ಲಂತೆ. ಅಯ್ಯೋ, ಅವಳು ನಾರ್ಮಲ್ ಆಗಿ ನಾವೆಲ್ಲ ಹೇಗಿರ್ತೀವೋ ಹಾಗೆ ಇರ್ತಾ ಇದ್ಲು. ತುಂಬಾ ಒಳ್ಳೆ ಹುಡುಗಿ ಅವಳು. ಆ ತರ ಏನಿಲ್ಲ. ಇವಾಗ ಮನೇಲಿ ಸೇರ್ಕೊಂಡು ಆ ತರ ಆಗಿದ್ದಾಳೆ ಅಂತ. ಇವಾಗ್ಲೂ ಚೆನ್ನಾಗೇ ಇರ್ಬೋದು, ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರೆ ಅಂತ ಅನ್ಕೋತೀನಿ. ಖಂಡಿತವಾಗಿಯೂ ನೀವು ಹೇಳಿದ ಹಾಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರೆ ಚೆನ್ನಾಗೇ ಇರಬಹುದು ಅನ್ನುವಂಥ ಸತ್ಯವಾದ ಮಾತನ್ನು ಹೇಳಿದ್ರಿ. ಮೆಡಿಕಲ್ ಸೈನ್ಸ್ ಭಾಳ ಮುಂದುವರೆದಿದೆ, ಮನಃಶಾಸ್ತ್ರ ತುಂಬ ಮುಂದುವರೆದಿದೆ. ಹೇಮಾ ನೆನ್ನೆ ನಮ್ಮ ವರದಿಗಾರರ ಜೊತೆ ಮಾತಾಡಿದ್ರು, ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ರು. ಎಲ್ಲೂ ಕೂಡ ಅವರಿಗೆ ಮಾನಸಿಕ ಅಸ್ವಸ್ಥತೆ ಇದೆ ಅನ್ನುವಂಥ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಎಲ್ಲೋ ಒಂದು ಕಡೆ ಮಾತುಗಳನ್ನು ಕೇಳ್ತಾ ಇದ್ದರೆ ಭಯದಲ್ಲಿದ್ದಾರೆ ಅಂತ ಅನಿಸುತ್ತೆ. ರೇಖಾ ಅವರೇ ನಮ್ಮ ಜೊತೆ ಲೈನ್ನಲ್ಲಿರಿ. ನಾನು ಬ್ರೇಕ್ನ ನಂತರ ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಸುವರ್ಣ ನ್ಯೂಸ್ ಕೊಟ್ಟಿರುವಂಥ ಬೆಚ್ಚಿ ಬೀಳಿಸುವಂಥ ಕಥೆ ಇದು. ಸ್ವತಃ ಆರೋಗ್ಯ ಮಂತ್ರಿಗಳೇ ಮಲ್ಲೇಶ್ವರಂಗೆ ಬಂದು ಹೇಮಾಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಸುವರ್ಣ ನ್ಯೂಸ್ ಇವತ್ತು ಬೆಳಗ್ಗೆ ಒಂದು ಸ್ಟೋರಿಯನ್ನು ಬ್ರೇಕ್ ಮಾಡ್ತು. 4 ವರ್ಷಗಳಿಂದ ಒಬ್ಬ ಹದಿಹರೆಯದ ಯುವತಿ ತನ್ನದೇ ತಂದೆ ತಾಯಿಗಳ ಜೊತೆಗೆ ಬಂಧಿಯಾಗಿದ್ದಾಳೆ. ತಂದೆ ತಾಯಿಗಳೇ ಆಕೆಯನ್ನು ಬಂಧಿಯನ್ನಾಗಿಸಿದ್ದಾರೆ ಅನ್ನುವಂಥದ್ದು. ಆ ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಹೇಮಾವತಿಯ ಅತ್ತಿಗೆಯಿಂದ ನಾನು ಪಡಿತೀನಿ. ಅದಕ್ಕಿಂತ ಮುಂಚೆ